ಈ ಪತ್ರಿಕಾ ಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಅವರು ನಮಗೆಲ್ಲ ಬೆಳಗಿನ ವಂದನೆಯನ್ನು ಹೇಳ್ತಾ, ಇಂದು ಪ್ರಮುಖವಾಗಿ ಭಾರತದಲ್ಲಿ ಮೀಸಲಾತಿ ವಿಷಯದಲ್ಲಿ ಮಾತನಾಡ್ತಕ್ಕಂಥ ಜನರ ಬಗ್ಗೆ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ. ಇಡೀ ಭಾರತದಲ್ಲಿ ಸಂವಿಧಾನ 14(4) 14(5) ಅಡಿಯಲ್ಲಿ ಪ್ರಥಮವಾಗಿ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನನ್ನು, ಹಿಂದುಳಿದ ವರ್ಗದ ಶಾಶ್ವತ ಆಯೋಗವನ್ನು ಮಾಡಿದ ಕೀರ್ತಿ ಭಾರತದಲ್ಲೇ ಕರ್ನಾಟಕದ್ದು. ಕರ್ನಾಟಕ ಇವತ್ತು ಈ ಒಂದು ದೃಷ್ಟಿಯಲ್ಲಿ ಹಿಂದುಳಿದ ದಲಿತ ಅಲ್ಪಸಂಖ್ಯಾತರ ಅವರ ಒಂದು ಜೀವನದ ಶೈಲಿಯ ಉತ್ತೇಜನಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾನೆ ಇದ್ದೇವೆ. ಆದರೆ ಇವತ್ತು ಯಾವುದೇ ದೃಷ್ಟಿಯಲ್ಲಿ ಭಾರತದ ಯಾವ ರಾಜ್ಯದಲ್ಲೂ ಆಗದೇ ಇರುವಂಥ ಬದಲಾವಣೆ ಕರ್ನಾಟಕದಲ್ಲಿ ಆಗ್ತಾಯಿದೆ ಈ ವಿಷಯಗಳಲ್ಲಿ. ಆದರೆ ಮೊನ್ನೆ ಹರಿಯಾಣ ಚುನಾವಣೆಯಲ್ಲಿ 2 ದಿವಸದ ಹಿಂದೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಕರ್ನಾಟಕದಲ್ಲಿ ದಲಿತ ಮತ್ತು ಹಿಂದುಳಿದ ವರ್ಗದ ಮೀಸಲಾತಿಯನ್ನು ಕಸಿತಾ ಇದ್ದಾರೆ ಮತ್ತು ಅದನ್ನು ಬೇರೆಯವರು ಕೊಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಪ್ರಧಾನಮಂತ್ರಿಯಾಗಿ ಈ ಸುಳ್ಳನ್ನು ಹೇಳಿದ್ದನ್ನು ನಾವೆಲ್ಲ ಖಂಡಿಸ್ತೇವೆ. ಕಾರಣ, ನಿಜವಾಗಿಯೂ ಮೀಸಲಾತಿಯ ವಿರೋಧಿಗಳು ಯಾರು ಅನ್ನೋದು RSS ಮತ್ತು ಅದರ ಅಡಿಯಲ್ಲಿ ನಡೀತಾ ಇರ್ತಕ್ಕ ಈ ಸರ್ಕಾರ, ಅವರ ಆಜ್ಞೆಯಂತೆ ನಡೀತಕ್ಕಂಥ ಈ BJP ಸರ್ಕಾರ ಯಾವಾಗಲೂ ಹೇಳ್ತಾನೆ ಇರುತ್ತೆ ಸಂವಿಧಾನ ವಿರೋಧಿ ಹಾಗೂ ಈ ಒಂದು ದಲಿತ ವಿರೋಧಿ ಅನ್ನೋದನ್ನು ತಾವೆಲ್ಲ ನೋಡ್ತಾನೆ ಇದ್ದೀರ. ರಾಷ್ಟ್ರಕ್ಕೂ ಗೊತ್ತಿದೆ, ರಾಜ್ಯಕ್ಕೂ ಗೊತ್ತಿದೆ. ಇಂಥ ಸಂದರ್ಭದಲ್ಲಿ ಅವರು ಆಡಿದಂಥ ಹಿಂದಿನ ಮಾತುಗಳನ್ನ ನೋಡ್ತಾ ಬಂದರೆ ಅವ್ರು ಯಾವಾಗ ಮಾತನಾಡ್ತಾರೋ ಎಲ್ಲವೂ ಬರೀ ಸುಳ್ಳಿನ ಸರದಾರ ಯಾರಪ್ಪ ಅಂತ ಹೇಳಿದ್ರೆ ಮೋದಿಯವರು ಅನ್ನೋದು ಇವತ್ತು ಜಗಜ್ಜೀವಿತವಾಗ್ತಾ ಇದೆ. ಯಾವುದೇ ತಗೊಂಡ್ರೂ ಕೂಡ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳಲ್ಲಿ ದೇಶದ ಅಭಿವೃದ್ಧಿಗೆ, ದೇಶದ ಐಕ್ಯತೆಗೆ ಅವರ ಮಾತುಗಳಿಲ್ಲ. ಎಲ್ಲ ಕೂಡ ಈ ರೀತಿಯ ಚುನಾವಣೆಗೋಸ್ಕರ ಗಿಮ್ಮಿಕ್ನ ಮಾತನಾಡ್ತಕ್ಕಂಥದ್ದು ಅವರ ಒಂದು ಶೈಲಿ. ಉದಾಹರಣೆಗೆ ಹಾವನೂರು ವರದಿ ಜಾರಿಯಾದಂಥ ದಿನದಿಂದ ಈಚೆಗೆ ಇವತ್ತು ನಾವೆಲ್ಲರೂ ಕೂಡ ಈ ಸಮಾಜದಲ್ಲಿ ಶೋಷಿತ ಸಮಾಜ, ಹಿಂದುಳಿದ ಸಮಾಜ ಎಲ್ಲಕ್ಕೂ ಕೂಡ ಅಧಿಕಾರ ಸಿಗುವಂಗೆ ಅವಕಾಶ ಸಿಕ್ಕಿದ್ದು ಹಾವನೂರು ವರದಿಯಿಂದ. ಹಾವನೂರು ವರದಿ ರಾಜ್ಯದಲ್ಲಿ ಬಂದಂಥ ಸಮಯದಿಂದ ಈಚೆಗೆ ಅನೇಕ ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಅದನ್ನು ಹಿಂದುಳಿದ ವರ್ಗಗಳ ಬೈಬಲ್ ಅಂತಲೂ ಕೂಡ ಕರಿತಾ ಇದ್ದೇವೆ. ದೇವರಾಜ್ ಅರಸ್ರವರ ಒಂದು ಆ ಕಾರ್ಯ ಇವತ್ತಿಗೂ ಕೂಡ ಹಿಂದೆ UPನಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥ ಕರ್ಪೂರಿ ಠಾಕೂರ್ ಅವರು ಕೂಡ ಇದನ್ನು ಉಲ್ಲೇಖವನ್ನು ಮಾಡಿದ್ದಾರೆ, ನಾವೆಲ್ಲ ಓದಿದ್ದೇವೆ. ಅನೇಕ ರಾಜ್ಯಗಳು ಇದನ್ನು ಅನುಸರಿಸೋದ್ರಲ್ಲಿ ಮುಂದೆ ಇವೆ. ಇವತ್ತು ಬಿಹಾರದಲ್ಲೂ ಕೂಡ ಇವೆಲ್ಲ ಜಾರಿಗೆ ಬರ್ತಾ ಇದೆ. ಆದರೆ ಮೋದಿಯವ್ರ ಕಣ್ಣಿಗೆ, ಹಳದಿ ಕಣ್ಣಿಗೆ ಕಂಡಿದ್ದೆಲ್ಲ ಕೆಟ್ಟದ್ದು ಅನ್ನೋ ರೀತಿಯಲ್ಲಿ ಚುನಾವಣೆಗೋಸ್ಕರ ಈ ಸುಳ್ಳನ್ನು ಹೇಳ್ತಕ್ಕಂಥ ಈ ಪ್ರಧಾನಿಯವರಿಗೆ ನಾನು ಇಲ್ಲಿಂದ ತಮ್ಮ ಮೂಲಕ ಇಂಥ ಸುಳ್ಳುಗಳನ್ನು ಹೇಳಬೇಡಿ ಚುನಾವಣೆ ಸಮಯದಲ್ಲಿ ಅಂತಕ್ಕಂಥ ಒಂದು ಆಗ್ರಹವನ್ನು ಪಡಿಸ್ತಾ, ಇವತ್ತು ಏನು ನಮ್ಮ ರಾಜ್ಯದಲ್ಲಿ ಅನೇಕ ಪ್ರಗತಿಪರ ಕೆಲಸಗಳಾಗ್ತವೆ. ಇವತ್ತು ದಲಿತರ ಬಗ್ಗೆ, ದಲಿತರಾಗಲಿ ಹಿಂದುಳಿದವರ ಮೀಸಲಾತಿಯನ್ನು ಕಿತ್ತು ಬೇರೆಯವರು ಕೊಟ್ಟಿರ್ತಕ್ಕಂಥ ಒಂದು ಉದಾಹರಣೆನೂ ಇಲ್ಲ. ಆದರೂ ಕೂಡ ಒಬ್ಬ ಪ್ರಧಾನಿ ಈ ರೀತಿ ಹೇಳಿದಾಗ ಜನ ಚಿಂತೆ ಮಾಡ್ತಾರೆ. ಅದಕ್ಕೆ ನಾನು ಹೇಳೋದಿಷ್ಟೇ, ದಲಿತರಿಗಾಗಿ ಇಡೀ ಭಾರತದಲ್ಲಿ ಅವರ ಜನಸಂಖ್ಯೆಗೆ ಅನುಗುಣವಾಗಿ SCP TSP ಮಾಡಿರ್ತಕ್ಕಂಥ ರಾಜ್ಯ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕರ್ನಾಟಕ. ಇದು ಕೂಡ ಅವ್ರಿಗೆ ಕಾಣ್ತಾ ಇದೆಯಲ್ಲೋ ಗೊತ್ತಿಲ್ಲ. ಒಂದೊಂದು ಸಮಯದಲ್ಲಿ ಒಂದೊಂದು ಹೇಳಿಕೆಗಳನ್ನ ಕೊಡ್ತಾರೆ, ಬಟ್ ಯಾವುದೇ ಹೇಳಿಕೆ ಸತ್ಯಕ್ಕೆ ಹತ್ತಿರವಾದಂಥ ಹೇಳಿಕೆಗಳು ಇಲ್ಲ. ಎಲ್ಲ ಬರೀ ಸುಳ್ಳಿನ ಸರಮಾಲೆನೇ ಮಾನ್ಯ ಮೋದಿರವರು. ಏನಕ್ಕೆ ಈ ರಾಜ್ಯದಲ್ಲಿ, ಈ ರಾಷ್ಟ್ರದಲ್ಲಿ ಬಹು ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಈ ರಾಜ್ಯದ ಸರ್ಕಾರ ಮತ್ತು ಈ ರಾಜ್ಯದ ಬಗ್ಗೆ ಈ ರೀತಿ ಹೇಳ್ತಕ್ಕಂಥದ್ದು ಸರಿ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ, ಇವತ್ತು ಬ್ಯಾಕ್ವರ್ಡ್ ಕ್ಲಾಸ್ನಲ್ಲಿ ಅನೇಕ ಕಮಿಷನ್ಗಳು ಬಂದಿವೆ. ಅಂಥವರಲ್ಲಿ ನಮಗೆ ಭಾಳ ಮುಖ್ಯವಾದದ್ದು ಹಾವನೂರು ಕಮಿಷನ್ನು. ಮುಂದೆ ಬಂದಂಥ BJP ಸರ್ಕಾರ ಕೂಡ ಆ ಒಂದು ನಿಟ್ಟಿನಲ್ಲಿ
ಬೇರೆ ಬೇರೆ ರೀತಿಯಲ್ಲಿ ಮಾಡೋಕ್ಕೆ ಹೋಗಿ ಅದರ ಅನುಭವ ಫಿಲ್ಮ್ಸ್ ಆ್ಯಂಡ್ ಫ್ಯಾನ್ಸಿ ರೀತಿಯಲ್ಲಿ ಮಾಡೋಕ್ಕೆ ಹೋಗಿ ಅದು ಸರಿಯಾಗಿ ಆಗದೆ ಜನ ಅವನ್ನ ತಿರಸ್ಕರಿಸಿರ್ತಕ್ಕಂಥದ್ದನ್ನು ಕೂಡ ನಾವೆಲ್ಲ ನೋಡಿದ್ದೇವೆ. ಇಷ್ಟೆಲ್ಲ ಇದ್ದರೂ ಕೂಡ ಮತ್ತೆ ಮತ್ತೆ ಅದೇ ರೀತಿ ಹೇಳ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸ್ತಾ ಈ ರೀತಿ ಮತ್ತೆ ಅವರು ಮಾತನಾಡದೇ ಇರಲಿ. ಏಕೆ ಅಂತ ಹೇಳಿದ್ರೆ ಇವತ್ತು ಏನಾದರೂ ನಮ್ಮ ರಾಜ್ಯದಲ್ಲಿ ದಲಿತರಿಗೆ ಮತ್ತು OBC ಅವ್ರಿಗೆ ಕಾಂಟ್ರಾಕ್ಟಲ್ಲೂ ಕೂಡ ಅವರು ಸಮಾಜದಲ್ಲಿ ಮುಂದೆ ಬರಬೇಕು ಅನ್ನೋ ದೃಷ್ಟಿಯಿಂದ ಮೀಸಲಾತಿಯನ್ನು ತಂದಿರ್ತಕ್ಕಂಥದ್ದು ಕೂಡ ಭಾರತದಲ್ಲೇ ಕರ್ನಾಟಕ ಮೊದಲನೇ ಸ್ಥಾನ. ಇಂಥ ಅನೇಕ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ. ಜೊತೆಗೆ ಬ್ಯಾಕ್ಲಾಗ್ ಹುದ್ದೆಗಳು ಇಡೀ ಭಾರತದಲ್ಲಿ ಶೆಡ್ಯೂಲ್ ಕಾಸ್ಟ್ಗೆ ದಲಿತ ವರ್ಗಕ್ಕೆ SC STಗೆ ಬ್ಯಾಕ್ಲಾಗ್ ಕೊಟ್ಟಿರ್ತಕ್ಕಂಥದ್ದು ಕೂಡ ಕರ್ನಾಟಕನೇ ಮೊದಲನೇ ರಾಜ್ಯ. ಇಷ್ಟೆಲ್ಲ ಇದ್ದರೂ ಕೂಡ ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದ ರೀತಿಯಲ್ಲಿ ಮಾನ್ಯ ಮೋದಿಯವರು ಸುಳ್ಳನ್ನು ಇಷ್ಟು ಸಲೀಸಾಗಿ ಹೇಳ್ತಾ ಇದ್ದಾರೆ. ಇದನ್ನು ನಾವೆಲ್ಲ ಸೇರಿ ಖಂಡಿಸ್ತಾ ಇದ್ದೇವೆ. ಮತ್ತು ನಮ್ಮ ದ್ವಾರಕನಾಥರು ಮಾತಾಡ್ತಾರೆ. 55 ವರ್ಷ ಕಮಿಷನ್ ಮೂಲಕ ಅದರಲ್ಲೂ ಹಳ್ಳಿ ಸಾವಿರಾರು ಜನ ತಯಾರು ಮತ್ತು ಕೋರ್ಟ್ ಕೇಳ್ತಾ ಇದೆ. ಏನಾದರೂ ಸಹಾಯ ಮಾಡಬೇಕಾದ್ರೆ ಯಾವ ಆಧಾರದ ಮೇಲೆ ನೀವು ನಿಮ್ಮ ಪ್ರೋಗ್ರಾಮ್ ಪರಿಸ್ಥಿತಿಯಲ್ಲಿ ಇದರ ಅವಶ್ಯಕತೆ ಇದೆ. ಅದಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಕಾರಣ ರೆಡಿ ಇದೆ, ಇಷ್ಟೆಲ್ಲ ಮಾಡಿ ತಯಾರು ಮಾಡಿ ಕೊಟ್ಟಿದ್ದಾರೆ. ಈ ಕಡೆ ಇದೆ, ಅದನ್ನು ಪಬ್ಲಿಕ್ ಬಿಡಬೇಕು ಅಂತಕ್ಕಂಥದ್ದು ಮತ್ತು ಅದನ್ನು ಜಾರಿಗೊಳಿಸಬೇಕು ಅಂತಕ್ಕಂಥದ್ದು, ಕ್ಯಾಬಿನೆಟ್ ತರಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಅದು ಎದಕ್ಕೆ ಪದವಿಲ್ಲ ಅಥವಾ ಮಾಡದೇ ಇರೋ ಕೆಲಸ ಏನಲ್ಲ. ಆ ಪ್ರಶ್ನೆ ಬೇಡ. ಅಲ್ಲಾಡ್ತಾನೆಲ್ಲ ಭದ್ರವಾಗಿ ಇದೆ. ನಮ್ಮ ಜಯಂತ್ ಪಟೇಲ್ ಮಾತಾಡಿದ್ರು ಅಸೆಂಬ್ಲಿನಲ್ಲಿ, ಓರಿಗೆ ಹೋಗ್ತಾ ಇರುತ್ತೆ, ಅಲ್ಲಾಡ್ತಾ ಇರುತ್ತೆ, ಅದು ಬೀಳಲ್ಲ ಅಂತ ಹೇಳಿದ್ರು. ಯಾಕೆ ಅನೇಕ ಜಾತಿಗಳಿಗೆ ನಿಗಮಗಳನ್ನು ಮಾಡಿದೆ. ಆ ನಿಗಮ ಇವತ್ತಿಗೂ ಕೂಡ ಅಧ್ಯಕ್ಷರ ನೇಮಕ ಮಾಡಲೇ ಇಲ್ಲ. ಅನೇಕ ಜನ ಒಬ್ಬರು ಅಧ್ಯಕ್ಷರ ಸಂಬಂಧ ಈ ಸಮುದಾಯಗಳು ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ. ಅದಕ್ಕೆ ನಾವು 7ನೇ ತಾರೀಕು ಮುಖ್ಯಮಂತ್ರಿ ಭೇಟಿ ಮಾಡ್ತಾ ಇದ್ದೀವಿ 12 ಗಂಟೆಗೆ. ಇದು 3 ವಿಷಯಗಳು. ಅದನ್ನು ನಾವು ಒಂದನೇದಾಗಿ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನ ತಗೊಂಡಿದ್ದೀರ, ಅದು ಕ್ಯಾಬಿನೆಟಲ್ಲಿಟ್ಟು ಅದನ್ನು ಜಾರಿಗೊಳಿಸಿ ನಾವು ಒಂದು. ಮತ್ತು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಮತ್ತು ಲೋಕಲ್ ಬಾಡಿಗಳಲ್ಲಿ ಮೀಸಲಾತಿ ಇಲ್ಲದೇ ಮುಂದಕ್ಕೆ ಹೋಗ್ತಾ ಇದೆ. ಆ ಮೀಸಲಾತಿ ಬಂದ ಸರಿಪಡಿಸಿರ್ತಕ್ಕಂಥದ್ದು ನಾಯಕತ್ವ ಸಿಗಬೇಕು ಅನ್ನೋದು 2. 3ನೇದು ಶಾಶ್ವತ ಹಿಂದುಳಿದ ಆಯೋಗ ಇವತ್ತು ಖಾಲಿ ಇದೆ. ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಅದು ಯಾವುದೇ ಆಗಲಿ ಖಾಲಿ ಇರಬಾರ್ದು ಅಂತಕ್ಕಂಥದ್ದು. ಮೀಸಲಾತಿ ನಿಂತ ನೀರಲ್ಲ, ಆಗಿಂದಾಗಿ ಅದು ನಡೀತಾ ಇರಬೇಕು. ಒಂದೇ ಕಡೆ ಯಾರು ಇರಬಾರ್ದು. ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರ್ತಾರೋ ಅವರನ್ನು ಅತಿ ಬದಲಾಯಿಸ್ಕೊಂಡು ಬರಬೇಕಾದ್ರು ಅದು ಕರ್ತವ್ಯ, ಅದು ಮಾಡಬೇಕು ಅಂತಲೇ ನಾವು ಕೇಳ್ತಾ ಇದ್ದೀವಿ. ಹೇಳ್ತಾ ಇದ್ದೀನಿ ಅಲ್ಲ, ಈಗ ಆಗುತ್ತೆ. ಅದು ಹೇಳಿದ್ರು ನಿಗಮದಲ್ಲೂ ಮಾತಾಡ್ತಾ ಇದ್ದೀವಿ. ಹೆಸರು ಗೊತ್ತಿದೆ, ನಾವೇ ಮಾಡಿಸಿದ್ವಿ. ವಿಶ್ವಕರ್ಮ ಆಗಿದೆ, ತಿಂಗಳಿದೆ, ಒಂದೈದಾರು ಎಲ್ಲ ಮಾಡಿಸ್ಬೇಕು. ಅದು ಚಿಂತನೆ ನಮಗಿದೆ. ನಾನು ಹೇಳೋದು 2 ವರ್ಷ ಆಗಬೇಕು. ಸಂತೋಷ ಮಾಡ್ಸೋಣ. ನಾಳೆ CM 7ನೇ ತಾರೀಕು ಮಧ್ಯಾಹ್ನ ಗಂಟೆಗೆ ಕರ್ನಾಟಕದ ಹಿಂದುಳಿದ ವರ್ಗಗಳ ಇದು ಶಾಶ್ವತ ಆಯೋಗದ ಮಾಜಿ ಅಧ್ಯಕ್ಷರುಗಳ ನೇತೃತ್ವದಲ್ಲಿ ಭೇಟಿ ಮಾಡ್ತಾ ಇದ್ದೇವೆ. ರವಿ ವರ್ಮಕುಮಾರ್ ಅವರು, ವರ್ಗನಾಥ್ ಅವರು, ಕಾಂತರಾಜ್ ಅವರು ಮತ್ತು ಜಯಪ್ರಕಾಶ್ ದೇವರ ನೇತೃತ್ವದಲ್ಲಿ ಪಕ್ಷಾತೀತವಾಗಿ ಎಲ್ಲ MLA MLCಗಳು ಮುಖ್ಯಮಂತ್ರಿಗಳು ಮಾತಾಡೋದು ಟೈಮ್ ಕೊಟ್ಟಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.